ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದ್ಲು ಎಂಬ ಸಂತೋಷ ಸಂಭ್ರಮ ಹಲವಾರು ಮನೆಗಳಲ್ಲಿರ್ತದೆ. ಆದರೆ ಇಲ್ಲೊಬ್ಬ ನೀಚ ಹುಟ್ಟಿದ್ದು ಹೆಣ್ಣು ಮಗು ಎಂದು ಹಸುಗೂಸು ಅಂತ ಕೂಡ ನೋಡದೆ ತುಂಬಾ ಘೋರವಾಗಿ ಕೊಂದಿದ್ದಾನೆ. ಗೆಳೆಯರೆ, ಪ್ರತಿ ವರ್ಷ ಜನವರಿ 24ರಂದು ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕೂಡ ಆಚರಿಸ್ತೀವಿ. ಸರ್ಕಾರ ಬೇಟೆ ಬಚಾವ್ ಬೇಟೆ ಪಡಾವ್ ಎಂಬುದಾಗಿ ಹೆಣ್ಣು ಮಕ್ಕಳ ಬಗ್ಗೆ ನಾನಾ ಕಾರ್ಯಕ್ರಮಗಳನ್ನು ಮತ್ತು ಕಾನೂನನ್ನು ತಂದರೂ ಸಹ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ತಾತ್ಸಾರ ಮತ್ತು ದೌರ್ಜನ್ಯ ಕಮ್ಮಿ ಆಗಿಲ್ಲ ಎನ್ನುವುದಕ್ಕೆ ಇಂದು ಉತ್ತರ ಭಾಗದ ಮಂಗಳೂರು ಸಮೀಪದ ಇಟ್ವಾ ಎಂಬ ಗ್ರಾಮ ಸಾಕ್ಷಿಯಾಗಿದೆ. ಗೆಳೆಯರೆ, 30 ವರ್ಷದ ಬಬ್ಲು ದಿವಾಕರ ಈ ಕೃತ್ಯ ಎಸಗಿದ ನೀಚ ತಂದೆ. ಮೊದಲನೆಯ ಹೆಂಡತಿಗೆ 2 ಹೆಣ್ಣು ಮಕ್ಕಳು ಎಂದು 2ನೇ ಮದುವೆ ಆಗಿದ್ದ. ಈ ಮೊದಲೇ 3 ಹೆಣ್ಣು ಮಕ್ಕಳ ತಂದೆ ಆಗಿದ್ದ ಈತ ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದ ಈತನಿಗೆ 4ನೇ ಮಗುವು ಸಹ ಹೆಣ್ಣಾಯಿತು. ಇದಕ್ಕೆ ಕೋಪಗೊಂಡ ಈತ ಭಾನುವಾರ ಸೆಪ್ಟೆಂಬರ್ 15ರಂದು ತಿಂಗಳ ಮಗುವನ್ನು ನೆಲಕ್ಕೆ ಬಡಿದು ಕೊಂದಿದ್ದಾನೆ. 1 ತಿಂಗಳ ಹಿಂದೆಯಷ್ಟೇ ಮಗು ಜನಿಸಿತ್ತು. ಭಾನುವಾರ ಮಗು ತಾಯಿಯ ಮಡಲಲ್ಲಿ ಮಲಗಿತ್ತು. ಈ ವೇಳೆ ದಿವಾಕರ ತಾಯಿಯಿಂದ ಮಗುವನ್ನು ಕಸಿದುಕೊಂಡು ನೆಲಕ್ಕೆ ಬಡಿದಿದ್ದಾನೆ. ತಕ್ಷಣಕ್ಕೆ ಮಗುವನ್ನು ಆಸ್ಪತ್ರೆಗೆ ತಗೊಂಡೋದ್ರೂ ಸಹ ಅದಾಗಲೇ ಗಂಭೀರ ಗಾಯದಿಂದ ಮೃತಪಟ್ಟಿತ್ತು. ಇದೀಗ ಹೆಂಡತಿ ನೀಡಿದ ದೂರಿನ ಆಧಾರದ ಮೇಲೆ ದಿವಾಕರನನ್ನು ಪೊಲೀಸರು ಬಂಧಿಸಿದ್ದಾರೆ.